ನಮ್ಮ ಕರ್ನಾಟಕದಿಂದ ಬೇರೆ ದೇಶಕ್ಕೆ ಬಂದರೂ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದು ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನವೆಂಬರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ನಮ್ಮ ಕರ್ನಾಟಕದ ಕನ್ನಡದ ಬಾವುಟ ಎಲ್ಲೆಲ್ಲೂ ಕಾಣಿಸ್ತಾ ಇರುತ್ತೆ. ಅದರಲ್ಲೂ ಎಲ್ಲ ಆಟೋ ಸ್ಟ್ಯಾಂಡ್ಗಳಲ್ಲಿ ಎಷ್ಟು ಚೆನ್ನಾಗಿ ಆಚರಿಸಿರ್ತಾರೆ. ರಾಜ್ಯೋತ್ಸವನ ಇಲ್ಲಿ ಎವ್ರಿ ಇಯರ್ ಆಚರಿಸ್ತಾರೆ, ಆದರೆ ಕ್ವೀನ್ಸ್ಲ್ಯಾಂಡಲ್ಲಿ ಇದೇ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ಫ್ಲಾಗ್ನ ಹಾಯ್ಸ್ಟ್ ಮಾಡಿರೋದು. ಆ ಸ್ಪೆಷಲ್ ಮೂಮೆಂಟಲ್ಲಿ ನಾನು ಇದ್ದಿದ್ದು ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಹಾಗೆ 35 ವರ್ಷ ಕನ್ನಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ ಹಿರಿಯರು ಸಹ ಬಂದಿದ್ರು. ರಜತ್ ನಾನು ಇಂಡಿಯಾಲಿದ್ದಾಗ ಹೇಳೋರು, ಇಲ್ಲೂ ಎಲ್ಲ ನಮ್ಮವ್ರು ಇರ್ತಾರೆ ಬಾ, ಎಲ್ಲ ಹಬ್ಬ ಮಾಡ್ತಾರೆ ಅಂತ. ಅಷ್ಟೇನಿರಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಇಲ್ಲಿರೋ ಕನ್ನಡ ಸಂಘಗಳು ನಮ್ಮ ಎಲ್ಲ ಹಬ್ಬನೂ ಮಿಸ್ ಮಾಡ್ದಂಗೆ ಮಾಡ್ತಾರೆ. ಇವರು ರಜತ್ ಅಂತ ನಮ್ಮ ಕನ್ನಡದ್ದು ಯಾವುದೇ ಕಾರ್ಯಕ್ರಮ ಆಗಲಿ ಈ ಒಂದು ಕೆಲಸನ ತಾಚು ತಪ್ಪದೆ ತುಂಬ ಲಕ್ಷಣವಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಐ ಕ್ಯಾನ್ ಸೇ ವಾಲಂಟಿಯರ್ ಆಫ್ ದಿ ಇಯರ್ ಅಂತ ಏನಾರು ಅವಾರ್ಡ್ ಕೊಟ್ಟರೆ ನಮ್ಮ ರಜತ್ಗೆ ಕೊಡಬೇಕು. ಯಾವತ್ತು ನೋ ಅನ್ನೋದು ನಾನು ಕೇಳೇ ಇಲ್ಲ ನಿಮ್ಮ ಬಾಯಲ್ಲಿ. ರಜತ್ ಯಾವಾಗಲೂ ಇದೇ ಹಸ್ಮುಖ, ಖುಷಿಯಾಗಿ ಮಾಡ್ತಾರೆ. 10 ವರ್ಷದಲ್ಲಿ ಫಸ್ಟ್ ಟೈಮ್ ಫ್ಲಾಗ್ ಹಾಯ್ಸ್ಟ್ ನೋಡಿ. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ನಾನು ನೀವು ಹೇಳ್ದಂಗೆ ಹೊಸಬ್ಳು, ಬಟ್ ನನ್ನ ಹಸ್ಬೆಂಡ್ ಇಲ್ಲೇ ಇದ್ದಾರೆ ಲಾಸ್ಟ್ 9 ಇಯರ್ಸಿಂದ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಬಂದ್ರೇನು ನೀನು ಮಿಸ್ ಮಾಡ್ಕೊಳ್ಳಲ್ಲ, ಕನ್ನಡದವ್ರು ತುಂಬ ಇದ್ದಾರೆ, ತುಂಬ ಫಂಕ್ಷನ್ಸ್ ನಡೆಯುತ್ತೆ ಅಂತ. ಅದರಲ್ಲೂ ಕನ್ನಡ ರಾಜ್ಯೋತ್ಸವ ಮಾಡಿದ್ದು ನಂಗೆ ಇನ್ನೂ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೆಲ್ಲ ಫಾಲೋ ಮಾಡ್ತಾರೆ ಅಂತ. ತುಂಬ ಖುಷಿ ಆಯಿತು. ಹೇಳಿ, ಏನು ಹೇಳ್ತೀರಾ ಇಲ್ಲಿಗೆ ಬರೋ ಯಂಗ್ಸ್ಟರ್ಸ್ಗೆ, ಕನ್ನಡದವ್ರಿಗೆ? ಯಾವ ದೇಶದಲ್ಲಾರು ಇರಿ, ಕನ್ನಡವನ್ನ ಬಳಸಿ, ಕನ್ನಡವನ್ನ ಬೆಳೆಸಿ, ಕನ್ನಡವನ್ನ ಉಳಿಸಿ.